ನಮಸ್ತೆ. ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ. ಆತ್ಮೀಯ ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ಕರ್ವಾಲೋ ಕಾದಂಬರಿಯ ಓದು ಭಾಗ 6 ನಿಮ್ಮೊಡನೆ ಹಂಚಿಕೊಂಡಿರುತ್ತೇವೆ. ಭಾಗ 7 ಓದು ನಿಮಗಾಗಿ. ನಾರ್ವೆಗೆ ಹೋಗಿ ಮಂದಣ್ಣನಿಗೆ ಈಗ ವಿಷಯ ತಿಳಿಸುವುದು ಅಸಾಧ್ಯವಾದುದೆಂದು ನನ್ನ ಭಾವನೆಯಾಗಿತ್ತು. ಯಾಕೆಂದರೆ ಮಳೆಗಾಲ ಸಂಪೂರ್ಣ ಮುಗಿಯದ ಹೊರತು ಅವನ ಊರಿನ ದುರ್ಗಮ ರಸ್ತೆಯಲ್ಲಿ ಓಡಾಟ ಬಹಳ ಕಷ್ಟ ಸಾಧ್ಯವೆಂದು ತಿಳಿದಿದ್ದೆ. ಪ್ಯಾರನೇನೋ ನಾನು ಬೇಕಾದರೆ ನಾರ್ವೆಗೆ ಹೋಗಿ ಹೇಳಿಯೇ ಬರುತ್ತೇನೆ ಎಂದಿದ್ದ. ಆದರೆ ಈ ನಡುವೆ ಒಮ್ಮೆ ಮೂಡುಗೆರೆಗೆ ಹೋಗುವಾಗ ಕರ್ವಾಲೋ ಅವರು ದಾರಿಯಲ್ಲಿ ನಡೆದು ಹೋಗುತ್ತಾ ಇರುವುದನ್ನು ನೋಡಿದೆ. ನನಗೆ ಪಕ್ಕನೆ ಅವರಿಗೆ ಹೇಳಿದರೆ ಅವರು ಮಂದಣ್ಣನಿಗೆ ವಿಷಯ ತಿಳಿಸಬಹುದು ಎಂದೆನಿಸಿತು. ಜೀಪು ನಿಲ್ಲಿಸಿ ಇಳಿದು ನಮಸ್ಕಾರ ಸಾರ್ ಎಂದೆ. ಹೆಲೋ ಮೈ ಡಿಯರ್ ಯಂಗ್ ಮ್ಯಾನ್, ಬನ್ನಿ ಆಫೀಸಿಗೆ. ಬಹಳ ದಿನ ಆಯ್ತಲ್ಲ ನಿಮ್ಮನ್ನು ನೋಡದೆ, ಏನು ಕಾರಣ ಎಂದು ಕೇಳಿದರು. ಇಲ್ಲ ಸಾರ್, ಸುಮ್ಮನೆ ಯಾಕೆ ನಿಮಗೆ ತೊಂದರೆ ಕೊಡೋದು ಅಂತ. ನೋ 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 ನೋ, ನೀವು ಬರಲೇಬೇಕು. ನಿಮ್ಗೊಂದು ತಮಾಷೆ ತೋರಿಸೋದಿದೆ. ರೀಸೆಂಟ್ ಫೈಂಡಿಂಗ್ಸ್ ಎಂದು ಕರೆದರು. ಬೇಸರ ತರಿಸುವ ಪ್ರಯೋಗಶಾಲೆಯಲ್ಲಿ ನನಗೆ ಕುತೂಹಲ ಹುಟ್ಟಿಸುವುದು ಎಂಥದಿರಬಹುದು ಎಂಬ ಅಪನಂಬಿಕೆಯಿಂದಲೇ ಅವರ ರಿಸರ್ಚ್ ಸ್ಟೇಷನ್ ಒಳಗೆ ಅವರನ್ನು ಹಿಂಬಾಲಿಸಿದೆ. ಮಂದಣ್ಣ ಏನಾದರೂ ಈ ಕಡೆಗೆ ಬರ್ತಾನಾ ಸಾರ್? ಓ ಎಸ್, ನಾಳೆ ಬರಲಿದ್ದಾನಪ್ಪ. ನಾನು 1 ವಾರ ರಜಾ ಹಾಕಿ ಅವರ ಊರಿನಲ್ಲಿ ಕ್ಯಾಂಪ್ ಮಾಡಿದ್ದೆ. ಅವನ ಊರು ಒಂದು ವಂಡರ್ಫುಲ್ ಜಾಗ ಎಂದರು. ನನಗೆ ಆಶ್ಚರ್ಯವಾಯಿತು. ಅವನ ಕೊಂಪೆಯಲ್ಲಿ ಈತ ವಾರಗಟ್ಟಲೆ ಕಾಲ ಹಾಕುವುದೆಂದರೇನು? ಆ ಮಳೆಗಾಲದ ಕೆಸರಿನ ಗಲೀಜಿನ ಕೊಂಪೆಯಲ್ಲಿ ಈ ವಿಜ್ಞಾನಿಗೆ ಎಂಥ ಹುಮ್ಮಸ್ಸು ಎಂದು ಯೋಚಿಸಿದೆ. ಮಂದಣ್ಣನ ಜೊತೆ ಕರ್ವಾಲೋ ಗೆಳೆತನಕ್ಕೆ ಎಂತೆಂಥದೋ ವಿಚಿತ್ರ ಮಾಧ್ಯಮಗಳಿರಬಹುದು ಎಂದೆನಿಸಿತು. ಅವರ ಆಫೀಸಿನ ಬಾಗಿಲು ತೆಗೆಯುತ್ತಾ, ಬನ್ನಿ ಬನ್ನಿ, ಏನಾದರೂ ಸಮಸ್ಯೆ ಇತ್ತೋ ಎಂದು ಕೇಳಿದರು. ಇತ್ತು ಸಾರ್, ಮೊನ್ನೆ ಕಾಡಿನಲ್ಲಿ ಒಂದು ವಿಚಿತ್ರ ವಸ್ತು ನೋಡಿದೆ. ಯಾರೋ ಶರಾಬಿನ ಮಡಕೆಯನ್ನು ತಲೆಕೆಳಗಾಗಿ ಮುಚ್ಚಿಟ್ಟಿದ್ದರು. ಅದರೊಳಗೆ ಜೇನು ಕಟ್ಟಿಬಿಟ್ಟಿದೆ ಸಾರ್. ಮಂದಣ್ಣನಿಗೆ ಹೇಳಿ ಜೇನು ಪೆಟ್ಟಿಗೆ ಒಂದಕ್ಕೆ ಕೂಡಿಬಿಡೋಣ ಅಂತ ಮಾಡಿದ್ದೆ. ಮಂದಣ್ಣ ಈ ಕಡೆ ಬಂದರೆ ನನ್ನ ಕಾಣಬೇಕಂತ ಒಂದು ಮಾತು ಹೇಳ್ತೀರಾ ಎಂದೆ. ಓಹೋ, ಏನು ಕೆಂಪು ತುಡುವೆ ಜೇನೋ ಬಿಳಿ ತುಡುವೆ ಜೇನೋ ಗಮನಿಸಿದ್ದೀರಾ? ಯಾವ ಜಾತಿ ಕೊಂಚ ನೋಡಬೇಕಿತ್ತು. ಬಿಳಿ ತುಡುವೆ ಆದರೆ ಏನೂ ಅಷ್ಟೊಂದು ಪ್ರಯೋಜನವಾಗಲ್ಲ ಎಂದರು. ಗಮನಿಸೋದಲ್ಲಿಂದ ಬಂತು ಸಾರ್, ಹತ್ತಿರ ಹೋದ್ರೆ ಸಾಕು ಮುಖ ಮೋರೆ ನೋಡದೆ ಪಟ ಪಟ ಹೊಡಿತವೆ. ನೋ, ನೀವು ತಪ್ಪು ತಿಳಿದಿದ್ದೀರಿ. ನಾನು ನಿಮಗೆ ತೋರಿಸಿಕೊಡುತ್ತೇನೆ ಜೇನುಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕಂತ. ಹಾಗೆ ಮಾಡಿದರೆ ಅವು ಒಂದೇ ಒಂದು ಕಚ್ಚೋದಿಲ್ಲ. ಆದರೆ ಜೇನುಗಳನ್ನು ನಂಬೋ ಹಾಗಿಲ್ಲ ಸಾರ್. ಮೊನ್ನೆ ಮಿನಿಸ್ಟ್ರಿಗೆ ಆದುದನ್ನು ನೋಡಿದರೆ. ನೋ, ನಂಬಿಕೆಗೆ ಅನರ್ಹವಾಗಿರೋ ಮೊದಲನೇ ಸ್ಪೀಷಿ ಅಂದರೆ ಹೋಮೋಸೆಪಿಯನ್, 2 ಕಾಲಿನ ಮಾನವ. ನೀವು ಇನ್ನೂ ಕೀಟಗಳ ಬಗ್ಗೆ ತಿಳಿದುಕೊಳ್ಳಬೇಕಾದದ್ದು ಬಹಳ ಇದೆ ಎಂದರು. ನಾನು ಕರ್ವಾಲೋರವರ ಅಧಿಕಾರಯುತ ವಾಣಿಗೆ ತಲೆಬಾಗಿ ಮಾತು ಹೆಚ್ಚು ಬೆಳೆಸಲಿಲ್ಲ. ಅದಿರಲಿ, ನಿಮಗೊಂದು ವಿಚಿತ್ರ ತೋರಿಸುತ್ತೇನೆ, ಬನ್ನಿ ಇಲ್ಲಿ ಎಂದು ನನ್ನನ್ನು ಕರೆದುಕೊಂಡು ಆಫೀಸಿನಿಂದ ಹೊರಬಂದು ಪ್ರಯೋಗಶಾಲೆಗೆ ನಡೆದರು. ಒಂದು ಕೀಟವನ್ನು ವೀಕ್ಷಿಸುವ ಸೂಕ್ಷ್ಮದರ್ಶಕದತ್ತ ಹೋದರು. ಹತ್ತಿರದಲ್ಲೆಲ್ಲ ನೂರಾರು ನಮುನೆಯ ಗಾಜಿನ ಸರಕುಗಳು ಬಿದ್ದಿದ್ದವು. ನೋಡಿ, ನಾನು ಮೊನ್ನೆ ಮಂದಣ್ಣನ ಜೊತೆ ಹೋಗಿದ್ದೆನಲ್ಲ, ಏಕೆ ಗೊತ್ತೇ? ಒಂದು ಗ್ಲೋ ವರ್ಮ್ ಅಂತ ಶಂಕದ ಹುಳುಗಳನ್ನು ತಿನ್ನೋ ಹುಳು ಇದೆ ಅಂತ ಹೇಳಿದ್ದ. ಈ ಹುಳುವನ್ನು ಇಷ್ಟರವರೆಗೆ ಯಾರೂ ಕಂಡಿರಲಿಲ್ಲ. ಭಾರತದಿಂದ ಇದೇ ಮೊದಲ ಬಾರಿಗೆ ರಿಪೋರ್ಟ್ ಆಗುತ್ತಿರೋದು. ಜೊತೆಗೆ ಅದರ ಜೀವನ ಚರಿತ್ರೆ, ಆಹಾರಾಭ್ಯಾಸ ಇತ್ಯಾದಿಗಳು ಗೊತ್ತಿರಲಿಲ್ಲ. ಈ ಹುಳುವಿನ ಬಾಲದಲ್ಲಿ 2 ದೀಪಗಳಿವೆ. ಅದರ ಸಹಾಯದಿಂದ ರಾತ್ರಿಯಲ್ಲಿ ಶಂಕದ ಹುಳುಗಳನ್ನು ಆಕರ್ಷಿಸಿ ಹಿಡಿಯುತ್ತೆ. ಮಂದಣ್ಣ 1-2 ಜೇನು ಪೆಟ್ಟಿಗೆ ಇಟ್ಟಿದ್ದ. ಅವಕ್ಕೆ ಯಾವಾಗಲೂ ಶಂಕದ ಹುಳು ಕಾಟ ಕೊಟ್ಟು ಜೇನು ಹಲ್ಲೆ ತಿನ್ನುತ್ತಿದ್ದುವಂತೆ. ನನಗೆ ಜೇನಿಗೂ ತೊಂದರೆ ಕೊಡುವ ಪ್ರಾಣಿಗಳಿದ್ದಾವಲ್ಲ ಎಂದು ಆಶ್ಚರ್ಯವಾಯಿತು. ಜೇನುಗಳು ಈ ಹುಳುಗಳಿಗೆ ಕಚ್ಚೊಲ್ಲವೇ ಸಾರ್ ಎಂದೆ. ಇಲ್ಲ, ಈ ಶಂಕದ ಹುಳು ಮೇಲೆ ಒಂದು ಬಗೆಯ ಸಿಂಬಳ ಇರುತ್ತೆ. ಜೇನುಗಳು ಅದಕ್ಕೆ ಅಂಟಿಕೊಂಡು ಬಿಡುತ್ತವೆ. ಆಗ ಶಂಕದ ಹುಳು ಅವುಗಳನ್ನು ಕಬಳಿಸಿ ಬಿಡುತ್ತವೆ. ಮಂದಣ್ಣ ಒಂದು ಸಾರಿ ಜೇನು ಪೆಟ್ಟಿಗೆ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಈ ಗ್ಲೋವರ್ಮ್ ನೋಡಿದ್ದನಂತೆ. ಇದು ಬೆಳಕು ಬಿಟ್ಟುಕೊಂಡು ಪೆಟ್ಟಿಗೆಯೊಳಗೆ ಓಡಾಡ್ತಿತ್ತಂತೆ. ಕೊನೆಗೆ ಅದರ ಚಲನವಲನಗಳನ್ನು ಅಭ್ಯಾಸ ಮಾಡಿ ಅದು ಶಂಕದ ಹುಳು ತಿನ್ನುತ್ತದೆಂದು ಪತ್ತೆ ಮಾಡಿದಂತೆ. ಹೋದ ವರ್ಷ ಮಳೆಗಾಲ ಮುಗಿದಿದ್ದರಿಂದ ಅದು ಸಿಕ್ಕಲಿಲ್ಲ. ಈ ವರುಷ ಹಿಡಿದೆವು ಎಂದು ಹೇಳಿ ಸೂಕ್ಷ್ಮದರ್ಶಕದಲ್ಲಿ ತೋರಿಸಿದರು. ಆ ಹುಳು ದೊಡ್ಡದಾಗಿ ಬರಿಗಣ್ಣಿಗೆ ಕಾಣುತ್ತಿತ್ತು.
ಆದರೆ ಸೂಕ್ಷ್ಮದರ್ಶಕದಲ್ಲಿ ಇನ್ನೂ ದೊಡ್ಡದಾಗಿ ಚೆನ್ನಾಗಿ ಕಾಣುತ್ತಿತ್ತು. ಮೈ ಮೇಲೆಲ್ಲ ಕವಚದಂತೆ ಹುರುಪೆಗಳಿದ್ದ ಆ ಹುಳು ಒಂದು ಶಂಖದ ಹುಳುವನ್ನು ಅದರ ಕವಚದಿಂದ ಎಳೆದೆಳೆದು ತಿನ್ನುತ್ತಿತ್ತು. ಆದರೆ ಯಾವುದೇ ದೀಪಗಳು ಅದರ ಮೈ ಮೇಲೆ ನನಗೆ ಕಾಣಿಸಲಿಲ್ಲ. ಏನ್ ಸಾರ್, ಇದರ ಬೆಳಕು ಎಲ್ಲಿ ಹೋಯಿತು ಎಂದು ಕೇಳಿದೆ. ಇದರಲ್ಲೇ ಇರೋದು ತಮಾಷೆ, ಹಾಗೆ ನೋಡ್ತೀರಿ, ಈಗ ಬರುತ್ತೆ ಎಂದು ಯಾವುದೋ ಉಪಕರಣ ತೆಗೆದುಕೊಂಡು ಅದನ್ನು ಮುಟ್ಟಿದರು. ಕೂಡಲೇ ಝಗ್ ಎಂದು ಅದರ ಬಾಲದ ಕಡೆಯಿಂದ ನೀಲಿಯ ಬೆಳಕನ್ನು ಚೆಲ್ಲುವ 2 ದೀಪಗಳು ಹತ್ತಿಕೊಂಡವು. ನನಗೆ ಆಶ್ಚರ್ಯದಿಂದ ಕುತೂಹಲ ಇಮ್ಮಡಿಸಿತು. ನೋಡಿದಿರಾ, ಅದಕ್ಕೇನಾದರೂ ಅಪಾಯದ ಸೂಚನೆ ಬಂದರೆ ಸಾಕು, ವೈರಿಗಳನ್ನು ಹೆದರಿಸಿ ಓಡಿಸಲು ದೀಪ ಹತ್ತಿಸುತ್ತದೆ. ವೈರಿಗಳು ಇದನ್ನು ಬೆಂಕಿ ಕೆಂಡವೆಂದು ಭ್ರಮಿಸಿ ದೂರಾಗುತ್ತವೆ, ಕರ್ವಾಲೋ ವಿವರಿಸಿದರು. ನನಗೆ ಕರ್ವಾಲೋರವರ ಕ್ಷುದ್ರ ಪ್ರಪಂಚದ ಬಗ್ಗೆ ಕುತೂಹಲದ ರೇಖೆಯೊಂದು ಹುಟ್ಟಿತು. ಛೇ, ಆಶ್ಚರ್ಯವಾಗುತ್ತೆ ಸಾರ್, ನನಗೆ ಇವೆಲ್ಲ ಗೊತ್ತೇ ಇರಲಿಲ್ಲ ನೋಡಿ ಎಂದೆ. ನಿಮಗೆ ಏನು, ಮಂದಣನೊಬ್ಬನನ್ನು ಬಿಟ್ಟರೆ ಇಲ್ಲಿ ಬಹುಶಃ ಯಾರಿಗೂ ಇವೆಲ್ಲ ಗೊತ್ತೇ ಇಲ್ಲ. ಅದು ಹೇಗೆ ಬೆಳಕು ಬರುತ್ತೆ, ಹೇಗೆ ಶಾಖವಿಲ್ಲದ ಬೆಳಕನ್ನು ಈ ಪ್ರಾಣಿಗಳು ಉತ್ಪತ್ತಿ ಮಾಡುತ್ತವೆ, ಇವೆಲ್ಲ ಬಹಳ ವಿಚಿತ್ರ ಸಂಗತಿ. ಇನ್ನೊಮ್ಮೆ ಯಾವಾಗಲಾದರೂ ಹೇಳ್ತೀನಿ ಎಂದರು. ನಾನು ಮಂದಣ್ಣ ಬಂದರೆ ನನ್ನ ಕೊಂಚ ನೋಡ್ಬೇಕಂತ ಒಂದು ಮಾತು ಹೇಳ್ತೀರಾ ಸಾರ್ ಎಂದೆ. ಓ ಎಸ್, ಸಂತೋಷವಾಗಿ ಎಂದರು. ನಾನು ಹೊರಬೀಳುವಾಗ ಗೂಬೆ ಮೊರೆಯ ನಾಗರಾಜ ಚಿಟ್ಟೆ ಹಿಡಿಯುವ ಬಲೆಯ ನೆಟ್ ಹಿಡಿದುಕೊಂಡು ಹೊರಗಿನಿಂದ ಬಂದ. ಹಲೋ ಎಂದ. ನಾನು ಹಲೋ ಎಂದು ಹೊರಬಿದ್ದೆ. ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.